Hi friends, welcome to my YouTube ಚಾನಲ್ ಸುಂದರ ಜೀವನ. ಮೈ ನೇಮ್ ಇಸ್ ಮಾಧವ್ ಕುಮಾರ್. ನೀವೆಲ್ಲ ವೀಕ್ಷಿಸ್ತಾರಂತ ಎಲ್ಲರಿಗೂ ನನ್ನ ಅಭಿನಂದನೆಗಳು, ನನ್ನ ಧನ್ಯವಾದಗಳು. ಓಕೆ ಫ್ರೆಂಡ್ಸ್, ನಾನು ಈ ಚಾನಲನ್ನು ಸ್ಟಾರ್ಟ್ ಮಾಡಿರೋ ಉದ್ದೇಶ, ನನ್ನ ಜೀವನದಲ್ಲಿ ನಾನೊಬ್ಬ ಸಾಮಾನ್ಯ ನಾಗರಿಕ. ನಾನೊಬ್ಬ ಸಾಧುನೋ ಸಂತನೋ ಗುರುನೋ ಅಲ್ಲ, ಆದರೆ ನಾನೊಬ್ಬ ಸಾಮಾನ್ಯ ನಾಗರಿಕ. ಆದರೆ ನನ್ನ ಜೀವನದಲ್ಲಿ ನಾನು ಕೆಲವೊಂದು ಅನುಭವಿಸಿರುವಂಥ ಕಷ್ಟಗಳನ್ನು, ತೊಂದರೆಗಳನ್ನು ಯಾವ ರೀತಿ ಒಂದು ಆಧ್ಯಾತ್ಮಿಕ ರೀತಿಯಲ್ಲೋ ಅಥವಾ ಒಂದು ಯಾವುದೊಂದು ಸಾಮಾಜಿಕ ರೀತಿಯಲ್ಲೋ ಇಲ್ಲ ಪ್ರಾಕ್ಟಿಕಲ್ ಮೆಥಡಲ್ಲೋ ನಾನು ಅದನ್ನು ಸರಿಪಡಿಸ್ಕೊಂಡು ನಾನು ಮುಂದೆ ಹೋಗ್ತಾ ಇರೋದಕ್ಕೆ ಒಂದು ದಾರಿ ಕಂಡುಹಿಡ್ಕೊಳ್ಳೋದ್ರಿಂದ ಅದನ್ನು ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀನಿ ಅದನ್ನು ಎಲ್ಲರ ಜೊತೆ ನಾನು ಶೇರ್ ಮಾಡ್ಕೊಬೇಕಂತ ಅನ್ನಿಸ್ತು. ಅದಕ್ಕೋಸ್ಕರ ಇದೊಂದನ್ನು ಶುರು ಮಾಡಿದ್ದೀನಿ. ಸೊ ಇದನ್ನೆಲ್ಲ ಕೊನೆವರೆಗೂ ವಿಡಿಯೋ ನೋಡಿ ಅರ್ಥ ಮಾಡ್ಕೊಳ್ಳಿ. ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳಕ್ಕಾಗಿ ಏನಾದರೂ ಅದರಿಂದ ಹೆಲ್ಪ್ ಆಯಿತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ನಾನು ಅದನ್ನ ನನಗೂ ಸಂತೋಷ ಆಗುತ್ತೆ. ನೀವು ತಿಳಿಸಿ, ನನಗೇನಾದ್ರು ಇದ್ದರೆ ನಾನು ತಿಳಿಸ್ಕೊತೀನಿ. ಓಕೆ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನನ್ನ ಒಂದು ಡೈಲಿ ಲೈಫ್ ಸ್ಟೈಲಲ್ಲಿ ನನಗೆ ಏನಾದ್ರು ಒಂದು ಹೊಸ ಕೆಲಸ ಬಂದರೆ, ಮೀನ್ಸ್ ನಾನು ರೆಗ್ಯುಲರ್ ಮಾಡೋ ಕೆಲಸ ನನಗೇನು ತೊಂದರೆ ಅನಿಸಲ್ಲ. ಅದು ಆಟೋಮೆಟಿಕ್ಕಾಗಿ ನಡೀತಾ ಇರ್ತದೆ. ಬಿಕಾಸ್ ಅದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ನನಗೆ ಆಲ್ರೆಡಿ ಫೀಡ್ ಆಗಿಬಿಟ್ಟಿದೆ. ಏನೂ ತೊಂದರೆ ಇಲ್ಲ ಅದರಿಂದ ನನಗೆ. ಆದರೆ ಯಾವುದಾದ್ರು ಹೊಸ ಕೆಲಸ, ನನ್ನ ಕೆಲಸ ಅಲ್ಲದೆ ಇರುವಂಥದ್ದು ಯಾವುದಾದ್ರು ಒಂದು ಹೊಸ ಕೆಲಸ ಬಂತು ಅಂದರೆ ಅದು ನನಗೆ ಮಾಡೋದಕ್ಕೆ ತುಂಬ ಕಷ್ಟ ಅನ್ನಿಸ್ತಾ ಇತ್ತು. ಫಾರ್ ಎಕ್ಸಾಂಪಲ್, ನಾನು ಬಟ್ಟೆ ಐರನ್ ಮಾಡಲ್ಲ, ಅದು ನಿಜ. ಓಕೆ, ಬಟ್ಟೆ ಐರನ್ ಮಾಡಲ್ಲ. ಅವರು ಬೇರೆ ಯಾರ ಕೈಗೆ ಮಾಡಿಸಿ ಇಲ್ಲ ಅಂಗಡಿನ ಮಾಡಿಸ್ಕೊತೀನಿ. ಆದರೆ ಕೆಲವೊಂದು ಸಮಯದಲ್ಲಿ ನನಗೆ ಅನಿಸ್ತಾ ಇತ್ತು, ಬಟ್ಟೆ ಐರನ್ ಮಾಡೋದು ತುಂಬ ಈಸಿ ಕೆಲಸ ಅಲ್ಲ, ನಾನು ಯಾಕೆ ಇದಕ್ಕೆ ಇಷ್ಟೊಂದು ಕಷ್ಟ ಅಂತ ಅನ್ನಿಸ್ತಾ ಇದೆ ಅಂತ ಅಂದ್ಕೊಂಡು ಆವಾಗ ಒಂದು ದಿವಸ ನನಗೆ ಯೋಚನೆ ಬಂತು. ನಾವು ಯಾವುದೇ ಒಂದು ಕೆಲಸ, ನಾವು ಹೊಸ ಕೆಲಸ ಅಂದ್ಬಿಟ್ಟು ನಾವು ಮೈಂಡಿಗೆ ತೊಗೊಂಡು ಪ್ಲ್ಯಾನಿಂಗ್ ಮಾಡೋಕ್ಕೆ ಶುರು ಮಾಡಿದಾಗ ನಮಗೆ ಅತ್ಯಂತ ಕಷ್ಟ ಅನ್ನೋ ಥರ ಮೈಂಡ್ ಒಂದು ನಮಗೆ ಇದನ್ನು ಕೊಡುತ್ತೆ, ಥಿಂಕಿಂಗನ್ನು ಕೊಡುತ್ತೆ. ಅದಕ್ಕೇನು ಆವಾಗ ಅಂದ್ಕೊಂಡಂಗೆ ಅದು ಆಲ್ರೆಡಿ ಇರೋ ವಿಷಯಕ್ಕೆ ಲಿಂಕ್ ಆಗಿತ್ತು ಅಂದರೆ, ಮೀನ್ಸ್ ಇವಾಗ ಮೆಮರಿ ಪವರಲ್ಲಿ ನೀವು ನೋಡ್ಬೋದು, ಹಲವಾರು ವಿಷಯಗಳಲ್ಲಿ ಆ ಥರ ಲಿಂಕ್ ಮೆಥಡ್ ಅಂತ ಹೇಳ್ತಾರೆ. ಆ ಥರ ವಿಚಾರನ ನಾವು ಇದನ್ನಲ್ಲಿ ಲಿಂಕ್ ಮಾಡಿಕೊಂಡ್ರೆ ನಮ್ಗೆ ಒಂದು ಸ್ವಲ್ಪ ಬೆನಿಫಿಟ್ ಆಗ್ತದೆ, ಒಂದು ಸ್ವಲ್ಪ ಈಸಿ ಅನ್ನಿಸ್ತಾ ಇದೆ ಕೆಲಸ ಮಾಡೋದಕ್ಕೆ. ನಮಗೇನು ಅದು ಹೊಸ ಕೆಲಸ, ಅದರಲ್ಲಿ ಏನೋ ಚೇಂಜಸ್ ಇದೆ ಆ ಥರ ಎಲ್ಲ ಏನೂ ಇಲ್ಲ, ಫ್ರೀಯಾಗಿ ಹೋಗ್ತಾ ಇದೆ. ಓಕೆನಾ, ಆ ಥರ ಒಂದು ಅನುಭವ ಆಯಿತು, ಆ ಥರ ಆಗ್ತಾ ಇದೆ. ನಾನೇನು ಮಾಡ್ತಾ ಇದ್ದೆ, ಕೆಲಸ ಐರನ್ ಮಾಡೋದಂದ್ರೆ ಒಂದು ಸಪ್ರೇಟ್ ಕೆಲಸ, ತುಂಬ ಕಷ್ಟ ಇದೆ ಅಂತ ನಾನು ಅದನ್ನ ತಿಳ್ಕೊಂಡು ನಾನು ಮಾಡೋಕ್ಕೆ ಶುರು ಮಾಡಿದಾಗ ನನಗೆ ಕಷ್ಟ ಅನ್ನಿಸ್ತಾ ಇತ್ತು. ಆಮೇಲೆ ಏನು ಮಾಡ್ತಾ ಇದ್ದೆ, ನಾನು ಇವಾಗ ಸಪೋಸ್ ಸ್ನಾನ ಮಾಡ್ಕೊಂಡು ಬಂದ ಅಂದರೆ ಸ್ನಾನ ಮಾಡ್ಕೊಂಡು ನೆಕ್ಸ್ಟ್ ಮಾಡೋ ಕೆಲಸನೇ ಅದು ಅನ್ನೋದು ರೀತಿ. ಬಟ್ಟೆ ಐರನ್ ಮಾಡೋದು ಅನ್ನೋದು ಅದು ಕಂಟಿನ್ಯೂಷನ್. ಆ ಥರ ಒಂದ್ಸಲ ಯಾವಾಗ ನಾನು ಮೈಂಡಲ್ಲಿ ಒಂದೆರಡು ಸಲ ಥಿಂಕ್ ಮಾಡೋಕ್ಕೆ ಶುರು ಮಾಡಿದೆ, ಆ ನಂತರ ಅದೇನಾಗೋಯ್ತು, ನನಗೆ ತುಂಬ ಈಸಿ ಆಗಿತ್ತು. ಅದು ಬಂದಿದ ತಕ್ಷಣ ಓಕೆ ತಗೊಂಡ ಐರನ್ ಮಾಡ್ನ ಬಿಸಾಕನ ಓದ್ನ ಅನ್ನೋ ಥರ ಲೆಕ್ಕಕ್ಕೆ ಬಂದ್ಬಿಡ್ತು ನನಗೆ. ಅದುವರೆಗೂ ನನಗೆ ಅದೊಂದು ಸಪ್ರೇಟ್ ಕೆಲಸ, ಅಯ್ಯೋ ಐರನ್ ಮಾಡಬೇಕಾ ಅನ್ನೋ ಥರ ಇದ್ದಿದ್ದು, ಇವಾಗ ಸ್ನಾನ ಮಾಡಿದ್ರೆ ಐರನ್ ಮಾಡೋದು ಅಷ್ಟೇ ಅನ್ನೋ ರೀತಿ ಒಂದು ಐಡಿಯಾಗೆ ಬಂದ್ಬಿಡ್ತು. ಓಕೆ, ಅದೇ ರೀತಿ ನಾನು ಬೇರೆ ವಿಷಯದಲ್ಲೂ, ಚಿಕ್ಕ ವಿಷಯದಲ್ಲೂ, ಈ ಒಂದು ವಿಡಿಯೋ ಮಾಡೋದಕ್ಕೂ ನನಗೆ ಹೊಸ್ದಾಗಿ ಮಾಡ್ತಾ ಇದ್ದೀನಿ. ಏನೋ ಒಂದು ಭಯ, ಒಂದು ರೀತಿಯಾದಂಥ ಯಾರೇನು ಅನ್ಕೊಂತಾರೋ ಹಲವಾರು ಫೀಲಿಂಗ್ಗಳೆಲ್ಲ ಇತ್ತು. ಅದನ್ನು ನಾನು ಯಾವ ರೀತಿ ಈಚೆ ಕಡೆ ಬಂದ ಅಂದರೆ, ಇದೇ ರೀತಿ ನಾನು ಈ ಒಂದು ವಿಚಾರ, ಓಕೆ ನಾನು ಇದನ್ನು ಮಾಡಿದ ನಂತರ ಇದು ಕಂಟಿನ್ಯೂಷನ್ ಅನ್ನೋ ಥರ ನಾನು ಥಿಂಕ್ ಮಾಡಿದೆ, ರೆಕಾರ್ಡ್ ಮಾಡಿದೆ, ಆಯಿತು. ಓಕೆ, ಅದು ಸರಿ ಆಯಿತೋ ತಪ್ಪಾಯಿತೋ ನೀವು ಹೇಳಿ, ಕಮೆಂಟ್ ಮಾಡಿ. ನಾನು ಬೇಕಾದ್ರೆ ಮುಂದೆಯಿಂದ ತಿದ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ. ಬಟ್ ನಾನು ನನ್ನ ನೆಗೆಟಿವ್ ಇದರಲ್ಲಿದ್ದಂಥದ್ದನ್ನು ಇದು ದಾಟ್ಕೊಂಡು ಒಂದು ಪಾಸಿಟಿವ್ ಆಗಿ ಬರೋದಕ್ಕೆ ನನಗೊಂದು ತುಂಬ ಯೂಸ್ಫುಲ್ ಆಗ್ತಾ ಇದೆ. ಒಂದು ಎಕ್ಸಾಂಪಲ್ನ, ಅಂಥ ಒಂದು ಯೂಸ್ಫುಲ್ ಆದಂಥ ಕೆಲವೊಂದು ವಿಚಾರಗಳು ನನ್ನ ಬಳಿ ಇರೋದನ್ನ, ಎಲ್ಲರ ಬಳಿನೂ ಇರ್ತದೆ, ನನ್ನ ಬಳಿ ಇರೋದಂತ ನಾನು ಎಕ್ಸ್ಪ್ಲೇನ್ ಮಾಡ್ಕೊತಾ ಇದ್ದೀನಿ, ನಾನು ಜನಗಳಿಗೆ ತಿಳಿಸ್ಬೇಕು ಅಂದ್ಕೊಂಡಿದ್ದೀನಿ. ಸೊ ದಯವಿಟ್ಟು ನೋಡಿ, ಇದನ್ನ ಅರ್ಥ ಮಾಡ್ಕೊಳ್ಳಿ. ನೀವು ನಿಮ್ಮ ಲೈಫಲ್ಲಿ ಏನಾದ್ರು ಯೂಸ್ ಮಾಡೋಕ್ಕಾಗುತ್ತಾ, ಒಂದು ಎಕ್ಸಾಂಪಲ್, 2 ಎಕ್ಸಾಂಪಲ್ ಪ್ರಯತ್ನ ಮಾಡಿ ಆಯ್ತಂದರೆ ನಮಗೂ ಒಂದು ಸ್ವಲ್ಪ ಕಮೆಂಟ್ ಮಾಡಿ. ಓಕೆ ಮಾಧವ್ ಅವರೇ, ಈ ಥರ ಇತ್ತು, ಹಿಂಗಾಯಿತು, ನಮಗೂ ಖುಷಿಯಾಗಿದೆ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ಥ್ಯಾಂಕ್ ಯು.